ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನೀಟ್ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಕೆಇದವರು. 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ನೀಟ್ ಎಕ್ಸಾಮನ್ನು ಅಟೆಂಡ್ ಮಾಡಿ ತೇರ್ಗಡೆ ಹೊಂದಿ ಅದರಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಂಡು KCET ಮೂಲಕ ಕರ್ನಾಟಕದಲ್ಲಿ ಡೆಂಟಲ್, ಮೆಡಿಕಲ್, ಆಯುಷ್ ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ನೀವು ಆನ್ಲೈನ್ ಮೂಲಕ ನಮ್ಮ KCETಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೀಟ್ ಅಭ್ಯರ್ಥಿಗಳಿಗೆ ಕೆಇದವರು ಒಂದು ಅಪ್ಡೇಟನ್ನು ಮಾಹಿತಿನ ರವಾನೆ ಮಾಡಿದ್ದಾರೆ. ಅದು ಏನಂತಂದರೆ 2026ನೇ ಸಾಲಿನಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದು ಅಭ್ಯರ್ಥಿಗಳು ತಮ್ಮ ನೀಟ್ ರೋಲ್ ನಂಬರನ್ನು CET ಅರ್ಜಿ ಜೊತೆಗೆ ಜೋಡಣೆ ಮಾಡಬೇಕು ಅಂತೇಳಿ ಒಂದು ಹೊಸದಂಥ ಅಪ್ಡೇಟನ್ನು ಮಾಡಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಕೂಡ ನೀವು ನೀಟ್ದು ರೋಲ್ ನಂಬರನ್ನು CET ಅರ್ಜಿ ಜೊತೆಗೆ ಜೋಡಣೆ ಮಾಡಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಇದನ್ನು ಜೋಡಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇದರ ಜೊತೆಗೆ ಇನ್ನೊಂದು ಏನಂತಂದರೆ, ದಾಖಲಿಸಿದ ನಂತರ ಈ ನೀಟ್ ರೋಲ್ ನಂಬರನ್ನು ದಾಖಲಿಸಿದ ನಂತರ ಹೊಸದಾಗಿ ಅರ್ಜಿ ಮತ್ತು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಸೂಚನೆ ಮಾಡಲಾಗುತ್ತೆ. ಅಂದರೆ ಈಗ ಸದ್ಯಕ್ಕೆ ನೀವೇನು ಮಾಡಬೇಕಂತಂದರೆ, ಈ ನಿಮ್ಮ ನೀಟ್ ರೋಲ್ ನಂಬರನ್ನು ಇದಕ್ಕೆ ಅಪ್ಡೇಟ್ ಮಾಡ್ಕೋಬೇಕು. ಈ ಒಂದು ರೋಲ್ ನಂಬರನ್ನು ಅಪ್ಡೇಟ್ ಮಾಡಲಿಕ್ಕೆ ನಿಮಗೆ ಆಗಸ್ಟ್ 3ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಹೌದು, ಮುಂದಿನ ತಿಂಗಳ 3ನೇ ತಾರೀಕು ತನಕ ನಿಮಗೆ ಟೈಮನ್ನು ಕೊಟ್ಟಿರುವಂಥದ್ದು. 3ನೇ ತಾರೀಕು ಒಳಗಡೆ ನೀವು ಏನು ಮಾಡಬೇಕಂತಂದರೆ, ಈ ನೀಟ್ ರೋಲ್ ನಂಬರನ್ನು ಇದಕ್ಕೆ ಅಪ್ಡೇಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ತಪ್ಪದೇ ಈ ಕೆಲಸವನ್ನು ನೀವು ಏನು ಮಾಡಬೇಕು ಅಂತಂದರೆ, ಈಗಲೇ KE ವೆಬ್ಸೈಟ್ಗೆ ಹೋಗಿ ಲಿಂಕಿಗೆ ಹೋಗಿ ಅಲ್ಲಿ ನಿಮ್ಮ ನೀಟ್ದು ರೋಲ್ ನಂಬರನ್ನು ಅಪ್ಡೇಟ್ ಮಾಡೋದನ್ನು ಮರಿಬೇಡಿ.